ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಖೌನ. ನನ್ನ ಹಳೆ MI Pad 5ಗೆ ವಿದಾಯ ಹೇಳೋ ಟೈಮ್ ಬಂತು. ಬಿಕಾಸ್ ಇದರಲ್ಲಿ ಬರೆಯೋ ಫೀಲೇ ಚೆನ್ನಾಗಿರ್ತಿರ್ಲಿಲ್ಲ. ಆನ್ಲೈನ್ ಇದನ್ನ ಯಾವುದೋ ಒಂದು ಸ್ಟೂಡೆಂಟ್ಗೆ ಮಾರ್ಬಿಟ್ಟು ನಾನು ಹೊಸ ಟ್ಯಾಬ್ನ ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಬಿಕಾಸ್ MBBS ಗಿಂತ ಜಾಸ್ತಿ ಇಲ್ಲಿ ಮಾಸ್ಟರ್ಸ್ಗೆ ಟ್ಯಾಬಿನ ಅವಶ್ಯಕತೆ ಇದೆ. ಆಕ್ಚುಲಿ ನನ್ನ ಮೈಂಡಲ್ಲಿ Oppo Pad 3 ತಗೋಬೇಕು ಅಂತ ಇತ್ತು. ಬಟ್ ಲಾಸ್ಟ್ ಟೈಮ್ ಮಾಡಿದ ತಪ್ಪು ಈ ಸತಿ ಮಾಡೋಕೆ ನಾನು ರೆಡಿ ಇರಲಿಲ್ಲ. ಅದಕ್ಕೆ ಅಲ್ಲಿರೋ ಎಲ್ಲಾ ಕಂಪ್ನಿಗೂ ಹೋಗ್ಬಿಟ್ಟು ಅವ್ರದ್ದು ಬೆಸ್ಟ್ ಸೆಲ್ಲಿಂಗ್ ಅಫೋರ್ಡಬಲ್ ಟ್ಯಾಬ್ಸ್ ಏನಿದೆಯೋ ಎಲ್ಲ ಟ್ರೈ ಮಾಡೋಕೆ ಹೋಗಿ ಸುಮಾರು ಒಂದು 10-12 ಟ್ಯಾಬ್ಸ್ ನ ಟ್ರೈ ಮಾಡಿದೆ ಅನ್ಕೊಂತೀನಿ. ಅದ್ರಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿತ್ತು Oppo Pad 5 ಮತ್ತೆ Huawei Mate Pad 11.5s. ನಿಜ ಹೇಳ್ಬೇಕಂದ್ರೆ ನನಗೆ Oppoಗಿಂತ Huawei ತುಂಬಾ ಇಷ್ಟ ಆಯ್ತು. ಬಟ್ ಒನ್ ಡ್ರಾಬ್ಯಾಕ್ ಏನಂದ್ರೆ ಇದರಲ್ಲಿ ಗೂಗಲ್ ಆಕ್ಸೆಸ್ ತುಂಬಾನೇ ಕನ್ಫ್ಯೂಷನ್ ಇದ್ದಿದ್ರಿಂದ ಅದನ್ನ ತಗೊಳಕ್ ಹೋಗಿಲ್ಲ. ಸುಮ್ನೆ ಫ್ರೈಡ್ ರೈಸ್ ತಗೊಂಡ್ ಮನೆಗೆ ಬಂದು ಬಿಗ್ ಬಾಸ್ ನೋಡಿ ಮಲಗ್ಬಿಟ್ಟು ನೆಕ್ಸ್ಟ್ ಡೇ ಡಿಸೈಡ್ ಮಾಡ್ಕೊಂಡು Huawei ಕಂಪ್ನಿಯವರು ಗೂಗಲ್ ನ ಬ್ಯಾನ್ ಮಾಡಿಲ್ಲ ಅಂದ್ರೆ ನಾನು ಅದೇ ತಗೊಂಡಿದ್ದೆ. ಸೆಕೆಂಡ್ ಬೆಸ್ಟ್ ಆಪ್ಷನ್ ಇದ್ದಿದ್ದು Oppo Pad 5. ಸೊ ನಾನು ಅದನ್ನ ತಗೊಳಕ್ಕೆ ಡಿಸೈಡ್ ಮಾಡ್ಕೊಂಡೆ. ಪ್ಲಸ್ 256GB 2800 ಯಾನ್ಸ್ ಆಯ್ತು ಅಂದ್ರೆ 35,000 rupees. ಸ್ಟೂಡೆಂಟ್ಸ್ಗೆ Oppo Pencil 2 ನ ಫ್ರೀ ಆಗಿ ಕೊಟ್ಟರು. ಈ ಸರ್ತಿ ಆದ್ರೂ ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಓಕೆ, ಬೈ ಬೈ.